ಊಟಕ್ಕೆ ಈ ಬಜ್ಜಿ ಒಂದಿದ್ರೆ ಸಾಕು, ಸಾಂಬಾರ್, ಪಲ್ಯ, ಚಟ್ನಿ ಏನೂ ಅವಶ್ಯಕತೆ ಇಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಮನೆಗೆ ತರಕಾರಿ ಏನೂ ಇಲ್ಲದೆ ಇದ್ದಾಗ ಸಿಂಪಲ್ ಆಗಿ ಈ ವಿಧಾನದಲ್ಲಿ ಕಾಳುಮೆಣಸು ಬೆಳ್ಳುಳ್ಳಿ ಬಜ್ಜಿನ ಮಾಡ್ಕೊಳ್ಬೋದು. ತುಂಬಾ ಅಂದರೆ ತುಂಬಾನೇ ಸಿಂಪಲ್ ಹಾಗೂ ತುಂಬಾನೇ ರುಚಿಯಾಗಿರುತ್ತೆ. ಊಟಕ್ಕೆ ಈ ಬಜ್ಜಿ ಇತ್ತು ಅಂದಲ್ಲಿ ಸಾಂಬಾರ್, ಪಲ್ಯ, ಚಟ್ನಿ ಏನೂ ಅವಶ್ಯಕತೆ ಇಲ್ಲ. ತುಂಬಾನೇ ಸಿಂಪಲ್ ಆಗಿ ಈ ಬಜ್ಜಿನ ಮಾಡಿರು 1 ವಾರ 15 ದಿನ ಸ್ಟೋರ್ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಮೆಣಸು ಬೆಳ್ಳುಳ್ಳಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ರೀತಿ ಗ್ರಿಲ್ ಟೈಪ್ ಇರುವಂತಹ ಸ್ಟ್ಯಾಂಡನ್ನು ಗ್ಯಾಸ್ ಮೇಲೆ ಇಟ್ಟು ಈ ಸ್ಟ್ಯಾಂಡ್ ಮೇಲೆ 2 ಮೀಡಿಯಂ ಗಾತ್ರದ ಈರುಳ್ಳಿ, ಅನಂತರ 3 ಬೆಳ್ಳುಳ್ಳಿನ ಇಟ್ಟು ಇದನ್ನ ಈ ರೀತಿಯಾಗಿ ಸುಡಬೇಕಾಗುತ್ತೆ. ಬೆಳ್ಳುಳ್ಳಿ ಬಜ್ಜಿ ಅಂದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಮುಂದಾಗೆ ಇರಬೇಕು. ಹಾಗಾಗಿ ನಾನಿಲ್ಲಿ 3 ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೇನೆ. ಈ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಕಪ್ಪಾಗಿ ಸುಡೋವರೆಗೂ ನಾವು ಇದೇ ರೀತಿ ಟರ್ನ್ ಮಾಡ್ತಾ ಈವನ್ ಆಗಿ ಎಲ್ಲ ಕಡೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ಸುಡಬೇಕಾಗುತ್ತೆ. ನೋಡ್ಬೋದು ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಸುಟ್ಟಿದ್ದಾಗಿದೆ. ಈಗ ಇವನು ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ. ಅನಂತರ ಇದೇ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಾಣಲೆಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೇನೆ. ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಸಹ ಸೇರಿಸ್ತಾ ಇದ್ದೇನೆ. ನೋಡ್ಬೋದು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸು. ಇವೆರಡನ್ನ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಈ ಜೀರಿಗೆ ಕಾಳುಮೆಣಸು ಬಿಸಿ ಆಗಬೇಕು, ಅಲ್ಲಿವರೆಗೂ ಇವನ್ನ ಸ್ವಲ್ಪ ಬಿಸಿ ಮಾಡಿದ್ದೇನೆ. ಈಗ ಇವನ್ನ ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ. ಅನಂತರ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೇನೆ. ಈ ಒಣ ಕೊಬ್ಬರಿ ಬದಲಿಗೆ ಹಸಿ ಕೊಬ್ಬರಿ ಬೇಕಾದರೂ ಹಸಿಕಾಯಿ ಬೇಕಾದರೂ ಬಳಸ್ಬೋದು. ನಾನಿಲ್ಲಿ ಒಣ ಕೊಬ್ಬರಿನ ಬಳಸಿ ಮಾಡ್ತಾ ಇದ್ದೇನೆ. ಈ ಒಣ ಕೊಬ್ಬರಿನ ನೀರನ್ನು ಹಾಕ್ದೇನೆ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ರೀತಿಯಾಗಿ ತರಿಯಾಗಿ ರುಬ್ಬಿರುವಂತಹ ಈ ಒಣ ಕೊಬ್ಬರಿ ಪುಡಿಗೆ ಹುರಿದಿರುವಂತಹ ಜೀರಿಗೆ ಮೆಣಸನ್ನು ಸೇರಿಸ್ತೇನೆ. ನಂತರ 4 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆನ ನಾನಿಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಹುಳಿಗೆ ಅಂತ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸ್ತೇನೆ. ನಂತರ ಇದನ್ನ ಸೈಡಿಗೆ ತೆಗೆದಿಡ್ತೇನೆ. ಸುಟ್ಟಿರುವಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನ ಸಿಪ್ಪೆನ ತೆಗೆದು ನಾವು ಬಿಡಿಸಿಡಬೇಕಾಗುತ್ತೆ. ನೋಡ್ಬೋದು ಈ ಕಪ್ಪಾಗಿರುವಂತಹ ಈರುಳ್ಳಿ ಸಿಪ್ಪೆ ಎಲ್ಲವನ್ನ ತೆಗೆದು ಬೆಳ್ಳುಳ್ಳಿನೂ ಸಹ ಈ ರೀತಿ ಸುಲಿದು ತೆಗೆದುಕೊಂಡಿದ್ದೇನೆ. ಬಿಡಿಸಿಟ್ಟಂತಹ ಈ ಈರುಳ್ಳಿ ಬೆಳ್ಳುಳ್ಳಿನ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ತೇನೆ. ನಂತರ ಇದಕ್ಕೇನೆ 2 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸಬೇಕಾಗುತ್ತೆ. ನಾವಿಲ್ಲಿ ಕಾಳುಮೆಣಸನ್ನು ಸಹ ಬಳಸಿರೋದ್ರಿಂದ ಅಚ್ಕಾರದ ಪುಡಿನ ನೋಡಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ 2 ತುಂಡಾಗುವಷ್ಟು ಬೆಲ್ಲನೂ ಸಹ ಸೇರಿಸ್ತೇನೆ. ಈ ಬಜ್ಜಿ ಅಂತೂ ಹುಳಿಯಾಗಿ ಖಾರವಾಗಿ ಸ್ವೀಟ್ ಆಗಿ ತುಂಬಾನೇ ರುಚಿಯಾಗಿರುತ್ತೆ. ಹಾಗಾಗಿ ಬೆಲ್ಲನ ಸ್ಕಿಪ್ ಮಾಡದೆ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ 1-2 ತುಂಡಾಗುವಷ್ಟು ಬೆಲ್ಲನೂ ಸಹ ಸೇರಿಸಿ ನಂತರ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಟೀ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಒಮ್ಮೆಲೆ ಇದಕ್ಕೆ ನೀರನ್ನು ಜಾಸ್ತಿ ಹಾಕ್ತೇನೆ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾವು ನುಣ್ಣಗೆ ಇದನ್ನ ರುಬ್ಕೊಳ್ಬೇಕು. ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೊಂಡ್ಬರ್ತೇನೆ. ನೋಡಿ ಈ ರೀತಿಯಾಗಿ ನುಣ್ಣಗೆ ಈ ಪೇಸ್ಟನ್ನು ರುಬ್ಕೊಳ್ಬೇಕಾಗುತ್ತೆ. ಈಗ ಬಜ್ಜಿ ರೆಡಿಯಾಗಿದೆ. ಬಜ್ಜಿಗೆ ಒಗ್ಗರಣೆ ಮಾಡಲಿಕ್ಕೆ ಅಂತ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ. ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ. ಸ್ವಲ್ಪ ಸಾಸಿವೆನ ಸೇರಿಸ್ತೇನೆ. ಸಾಸಿವೆ ಚಿಟಪಟ ಅಂದ ನಂತರ ಇದಕ್ಕೆ ಕರಿಬೇವನ್ನು ಸೇರಿಸ್ತೇನೆ. 2 ಕಡ್ಡಿ ಆಗುವಷ್ಟು ಕರಿಬೇವನ್ನ ಸೇರಿಸಿ ಹಿಂದೆನೆ ಇದಕ್ಕೆ ರುಬ್ಬಿರುವಂತಹ ಚಟ್ನಿ ಅಥವಾ ಬಜ್ಜಿನ ಸೇರಿಸ್ತೇನೆ. ಬಜ್ಜಿನ ಸೇರಿಸಿದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೇನೆ. ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಈಗ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಬಜ್ಜಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಮ್ಮೆಲೆ ಇದೆಲ್ಲವನ್ನು ಮಿಕ್ಸ್ ಮಾಡಿದ್ದೆ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ 1-2 ನಿಮಿಷ ಬೇಯಿಸಿದ ನಂತರ ಲಿಡ್ಡನ್ನು ತೆಗೆದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನಾವಿಲ್ಲಿ ಹುರ್ಗಡ್ಲೆನ ಸೇರಿಸಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಹಾಗಾಗಿ ಇದನ್ನು ಆಗಾಗ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡಿದ್ದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೊಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ. ನೋಡ್ಬೋದು ಬೆಳ್ಳುಳ್ಳಿ ಬಜ್ಜಿ, ಕಾಳುಮೆಣಸು ಬೆಳ್ಳುಳ್ಳಿ ಬಜ್ಜಿ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಹಾಗೆಯೇ ಗಟ್ಟಿಯಾಗಿದೆ. ಅದಕ್ಕೆ ನಾವು ಈ ಬಜ್ಜಿನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಮೆಣಸು ಬೆಳ್ಳುಳ್ಳಿ ಬಜ್ಜಿ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ತೇನೆ. ರೆಡಿಯಾಗಿರುವಂತಹ ಮೆಣಸು ಬೆಳ್ಳುಳ್ಳಿ ಬಜ್ಜಿನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಮೆಣಸು ಬೆಳ್ಳುಳ್ಳಿ ಬಜ್ಜಿ ಮಾಡುವ ವಿಧಾನ. ಮನೆಗೆ ತರಕಾರಿ ಏನೂ ಇಲ್ಲದೆ ಇದ್ದಾಗ ಖಾರವಾಗಿ ಊಟ ಮಾಡಬೇಕು ಅಂದಾಗ ಈ ರೀತಿಯಾಗಿ ಈ ಮೆಣಸು ಬೆಳ್ಳುಳ್ಳಿ ಬಜ್ಜಿನ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ. ಈ ಬಜ್ಜಿ ಅಂತೂ ಯಾವುದೇ ಟಿಫನ್ಸಿಗಾಗಲಿ ಅಥವಾ ಅನ್ನ ರೊಟ್ಟಿ ಚಪಾತಿಗಾಗಲಿ ತುಂಬಾನೇ ರುಚಿಯಾಗಿರುತ್ತೆ. ಈ ಬಜ್ಜಿ ಒಂದಿತ್ತು ಅಂದಲ್ಲಿ ಸಾಂಬಾರ್ ಪಲ್ಯ ಚಟ್ನಿ ಏನೂ ಬೇಕಾಗಿಲ್ಲ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಮೆಣಸು ಬೆಳ್ಳುಳ್ಳಿ ಬಜ್ಜಿ ಮಾಡುವ ವಿಧಾನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.